ಏ ನಿಂದು ಬೇರೆ ಒಂದು ಸುಮ್ಕಿಲ್ಲ. ಹೋಗಲ್ಲ ಎಲ್ಲರೂ ಸೀಟಲ್ಲಿ ಕುಂತು ಹೋಗ್ಲಾ. ಇನ್ನು ನಿಮ್ಮ ಅಪ್ಪ ಬನ್ನಿಲ್ಲ, ನಿಮ್ಮ ದೊಡ್ಡವ ಬನ್ನಿಲ್ವಲ್ಲ. ಅಲ್ಲ ಇನ್ನು ಬೆಳಗ್ಗೆ ಬೇಗನೆ ಹೊರಡಬೇಕು, ತಿರ್ಗಾ ವಾಪಸ್ ಬರಬೇಕು ಅಂತ ಹೇಳಿವಿನಿ. ಯಾಕೆ ಹಿಂಗೆ ಮಾಡ್ತಾರೆ? ಅಲ್ಲ ಕಣಮ್ಮರೇ, 500 ಬರೋಕ್ಕಿಲ್ವಾ? ಹೋ ನೋಡು, ಅದೇ ಹೇಳೋದು ಮರ್ತೆ ನಾನು. ಅವ್ರಿಗೆ ಯಾಕೋ ಬೆಳಿಗ್ಗೆ ಇದ್ದಕ್ಕಿದ್ದ ಹಾಗೇನೆ ಒಂಥರ ಶೀತ ತಲೆನೋವು ಕಾಡೋಕ್ಕೆ ಶುರು ಆಯಿತು. ಅದಕ್ಕೆ ನೀನೊಬ್ಬಳೇ ಹೊರಡು, ನಾ ಬರೋಲ್ಲ ಅಂತಂದರು. ಹಾಗೆ ಹಂಗಾರೆ ಒಂದು ಸೀಟು ಎಕ್ಸ್ಟ್ರಾ ಉಳ್ಕೊಬಿಡ್ತದಲ್ಲ ಮರೇ. ಇಲ್ಲ ಇಲ್ಲ, ಅಲ್ಲಿ ಮಂಡ್ಯದಲ್ಲಿ ನನ್ನ ತಂಗಿ ಹತ್ತಾಳೆ, ಅವಳಿಗೆ ಹೇಳಿದ್ದೀನಿ. ಓ ಹಂಗಾರೆ ಅಲ್ಲೊಂದು ಸ್ಟಾಪ್ ಕೊಡ್ಬೇಕಾ? ನಿಮ್ಗೆ ಯಾಕ? ನೀವು ಸುಮ್ಮ ಕೂತ್ಕೊಳ್ಳಿ, ನಿಮ್ಮ ಸೀಟದೆಲ್ಲ ಹೋಗಿ ಕುಂತ್ಕೊಳ್ಳಿ ಹೋಗಿ. ನಮಗೇನಂತೆ, ಯಾರಾದ್ರೂ ಬರಲಿ, ಎಷ್ಟೊತ್ತು ಕಡೆ ಬರಲಿ. ನಮ್ಮನ್ನ ಯಾರು ಕೇಳಿದ್ರ ಮಾಡಿದ್ರ? ಹಾಂ, ಹಿಂಗೆ ಹೋಯ್ತೀವಿ, ಹಿಂಗೆ ಬರ್ತೀವಿ, ಇಷ್ಟು ಜನ ಬರ್ತೀವಿ, ಒಂದೂ ಇಲ್ಲ. ಬಾ ಅಂದರು, ಆಯಿತು, ನಾವು ಬಂದಿದ್ದೀವಿ. ಇನ್ನು ಬೇರೆ ಏನು ಅರೇಂಜ್ಮೆಂಟು ಹೆಂಗೈತೆ ಏನು ಹೇಳಿಲ್ಲ ಮಾಡಿಲ್ಲ. ನಾವು ಹೊಣ್ತೀವಿ ಅಂತ ಟ್ರಿಪ್ಪು ಅಂತ ಹೊಂಟಿದ್ದಾಯ್ತು. ಸುಮ್ಕಿರು, ನೀ ಯಾಕೆ ಮಾತಾಡಿ? ಅಲ್ಲ ಎಲ್ಲಿದ್ದೀರಿ? ಇನ್ನೇನು ಹೊಂಡಬೇಕು, ಇನ್ನೊಂದು ಅರ್ಧ ಗಂಟೆಲಿ ಎಲ್ಲರೂ ರೀಚ್ ಆಯ್ತಾರೆ. ನೀವೇ ಇಲ್ವಲ್ಲ? ಇಲ್ಲೇ ಬಂದ್ರಿಯಾ? ಹ್ಞೂ ಬನ್ನಿ ಬನ್ನಿ, ಬೇಸರ ಬನ್ನಿ. ಅಲೋ ಲಲಿತಕ್ಕ, ಹೊಂಟ್ರಿಯಾ? ಹಾಂ, 7:00ವರೆಗೆ? ಇಲ್ಲ ಕಣಕ, 5:00ವರೆಗೆ ಬಸ್ ಹೊಂಡೋದು ಅಂತ ನಾನು ಹೇಳಿದ್ದು. 7:00ವರೆಗಾದರೆ ಎಲ್ಲಿ ಹೋಗೋದು? ಎಷ್ಟೊತ್ತಿಗೆ ಬರೋದು? ಎಷ್ಟೊತ್ತಿಗೆ? ತಿಂಡಿ ತೀರ್ಥ ಅದು ಇದು ಅಂತಲೇ ಟೈಮ್ ಆಗಕ್ಕಿಲ್ವಾ? ಇಷ್ಟು ದೊಡ್ಡ ಬಸ್ ಮಾಡಿಬಿಟ್ಟು ಬೇಸಲ್ಲಿ ಹೋಗಿ ಬೇಸಲ್ಲಿ ಬರಬೇಕು, ರಾತ್ರಿ ಬೆನ್ನು ಬರಬೇಕು. ಹಾಂ, ಪಾಪ ನಮ್ಮ ಮಾತು ಕೇಳ್ಕೊಂಡು ಅಮ್ಮನವರು ಬಂದವ್ರೆ. ಬನ್ನಿ ಬೇಸಲ್ಲಿ. ಅಲ್ಲ ಕಣಮ್ಮರೇ, ಇವನ್ನೆಲ್ಲ ಹೊಂಡ್ತದೆ ಆಯ್ತದೆ, ಎಲ್ಲನೂ ಹೇಳಿವ್ನಿ. ತಿರ್ಗಾ ನಂಗೆ ಹೇಳಲಿಲ್ಲ, ನಿಂಗೆ ಹೇಳಲಿಲ್ಲ, ಹಂಗೆ ಹಿಂಗೆ ಅಂದ್ಬಿಟ್ಟು ಇದು ಮಾಡ್ತಾರೆ. ಹಾಂ, ಎಲ್ಲನೂ ಸೇರಿಸ್ಕೊಂಡು ಟ್ರಿಪ್ಪು ಹೊಂಡೋದು ಅಂದರೆ ಓಸಿ ಇದು ಸಾಹಸದ ಕೆಲಸ ಅಲ್ಲ. ಹಾಂ, ಸುಮ್ಮನೆ ಹೊಂಡ್ಲೇ ಬರ್ದಾಗಿತ್ತು ನಾವು. ಮೇ ಮಂಜ, ಇನ್ನೂ ಎಷ್ಟು ಜನ ಬರ್ಬೇಕಮ್ಮಿ? ಹಾಂ, ನಾವು ಎಷ್ಟಿದ್ರು ಈಗಿಲ್ಲಿ? ನಾವು 6 ಜನ, ಇನ್ನೂ 12 ಜನ ಬರ್ಬಿಡ್ವಾ? ಹ್ಞೂ ಚಿಕ್ಕವ, ಬರಬೇಕು. ರಾತ್ರಿ ಮನೆ ಕಳಕ್ಕೆ ಮುಂಚೆನೂ ಹೇಳಿವ್ನಿ. ಹಾಂ, ಈಗ ನೋಡಿದ್ರೆ ನನಗೆ ಹೇಳಿಲ್ಲ, ನನಗೆ ಇಷ್ಟೊತ್ತಿಗೆ ಹೇಳಿದ್ದೆ, ನನಗೆ ಅಷ್ಟೊತ್ತಿಗೆ ಹೇಳಿದ್ದೆ ಅಂತೆಲ್ಲ ಅಂತವ್ರೆ. ಏನು ಮಾಡೀನಿ? ಹಾಂ, ಹಲೋ ಶೀಲಾ. ಹಾಂ, ಸ್ವಲ್ಪ ಹೊರಡೋದು, ಒಂದು ಅರ್ಧ ಗಂಟೆ ಲೇಟ್ ಆಗ್ಬೋದು. ಎಲ್ಲಿದ್ಯಾ ನೀನು? ಓ ಆಗಲಿ. ಓ ಮಂಡ್ಯ, ಹೋಗ್ಲಿ, ಸ್ಟಾಪಲ್ಲಿ ಬಂದುಬಿಟ್ಟಿದ್ಯಾ? ಓ ಸಾರಿ ಕಣೆ, ಒಂದು ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ. ಇಲ್ಲಿ ಒಂದಷ್ಟು ಜನ ಬರಬೇಕಾದ್ರೆ ಇನ್ನೂ ಬಂದಿಲ್ಲ. ನೀನಲ್ಲೇ ವೆಯ್ಟ್ ಮಾಡು. ಏನಂದೆ? ಇನ್ನು ಅರ್ಧ ಗಂಟೆ ನೋಡ್ಬಿಟ್ಟು ವಾಪಸ್ ಹೊಟ್ಟೋಗ್ತೀಯಾ? ಅಯ್ಯೋ, ನನ್ನ ತಂಗಿ ಬೇರೆ ಇನ್ನೊಂದು ಅರ್ಧ ಗಂಟೆ ನೋಡಿಬಿಟ್ಟು ವಾಪಸ್ ಹೋಗ್ತೀನಿ ಅಂತಿದ್ದಾಳಲ್ಲ ಮಂಜ. ನೋಡಮ್ಮ, ಇನ್ನೊಂದ್ಸಲ ನೋಡಿ ಫೋನ್ ಮಾಡು, ಎಲ್ಲರಿಗೂ ಬೇಗ ಬರೋಕ್ಕೆ ಹೇಳೋ. ನಾನು ಅಟ್ಟೆ ತಗೊಂಡಿರ್ತೀನಿ. ಯಾಕಲ ಈಗ ಅಟ್ಟೆ ತಗೋದೈ? ಇನ್ನೇನೆಲ್ಲ ಬಂದ್ಬಿಡ್ತಾರೆ, ಬಸ್ ಹೊಂಟೈತದೆ. ನಿನ್ನ ಮಕ್ಕಿಷ್ಟು ನಿನ್ನ ಯಾಕೆ ತಂದು ಹೊಸಯ್ಯ? ಅಲ್ಲಿ ಹೋಗು, ಹೊಟ್ಟೆ ಮಾದ ಪಜ್ಜದೆ, ಹೋಗಿ ಬೇಗ ಹೋಗ್ಬಿಟ್ಟು ಬಾ, ಹೋಗ್ಲಾ? ನಮ್ಮ ಮಟ್ಟರು ಬಂದರು. ಅಲ್ಲ ಅದೇ ಕೆಟ್ಟದಾಯ್ತು. ಅಲ್ಲ ಆಸಕರುಗಳಿಗೆ ಒಸಿ ಹುಲ್ಲಾಕ್ಬಿಟ್ಟು ಬಂದು ಇಂಡಿ ಎಲ್ಲ ಮಡ್ಬಿಟ್ಟು ಬಂದು ಮಾದಪ್ಪನ ಕೈಲಿ ಆಗಕ್ಕಿಲ್ಲ. ಅದಕ್ಕೆ ಅದನ್ನೆಲ್ಲ ಮಾಡ್ಬಿಟ್ಟು ಬಂದು ಇಷ್ಟೊತ್ತಾಯ್ತು. ಇನ್ನೂ ಯಾರ್ಯಾರು ಬರಬೇಕು? ಆಗ ನಳಿನಿ ಬಂದಾಯ್ತು, ಇನ್ನೇನು ಚಿಗವ ಬಂದಾಯ್ತು, ಎಲ್ಲ ಬಂದವ್ರೆ. ಇನ್ನೊಂದು 5-6 ಜನ ಬರ್ಬೇಕಷ್ಟೇ. ಅಲ್ಲ, ನಿಮ್ಮ ಚಿಗಪ್ಪ ಫೋನ್ ಮಾಡಿದ್ನಲ್ಲ, ಏನಂತೆ? ಅಲ್ಲ ಬರೀ ನಾನು ಎಲ್ರ ಮಾತಾಡ್ಬಿಟ್ರಾಗೋಯ್ತಾ? ಮೊನ್ನೆ ಯಜಮಾನ್ ಅಂತ ನಾನಿಲ್ವಾ, ನಂತವ್ ಮಾತಾಡಲಿಲ್ಲ ಅಂತಂದ್ಬಿಟ್ಟು ಹೇಳ್ತಿದ್ದ. ನಾ ಬರೋಕ್ಕಿಲ್ಲ, ಅವಳನ್ನೇ ಕಳಿಸ್ತೀನಿ, ಕರ್ಕೋಗಿ ಅಂತ ಹೇಳ್ತಿದ್ದ. ಅಲ್ಲ ಇದೇನು ಹಿಂಗಾದ್ರೆ? ಅಲ್ಲ
ನಿನ್ಗೋಸಿ ಬುದ್ಧಿ ಬೇಡವಾ? ಸಿಗಪ್ಪಂತ ಮಾತಾಡ್ಬೇಕಾಗಿತ್ತಾನೆ. ಅಲ್ಲ ಕಣಿಮಿ ನಾ ಫೋನ್ ಮಾಡಿದಾಗ ಅಲ್ಲಿ ಇರ್ನಿಲ್ಲ ನಿಮ್ಮ ಚಿಗಪ್ಪ. ನಾನು ಹೇಳ್ತೀನಿ ಬಿಡಿ ಅವ್ರಿಗೆ ಅಂದ್ಬಿಟ್ಟು ನಿಮ್ಮ ಚಿಗವ್ವ ಹೇಳಿದ್ಲು. ನಾ ಏನು ಮಾಡಲಿ? ಅಲ್ಲ ಕಣಮ್ಮನರೇ, ನೋಡಿ ಹೆಂಗೈತಿ, ಕರೆದ್ರು ಒಂಥರ ಕರೆದಿದ್ರು ಒಂಥರ. ಹಾಂ, ಎಲ್ಲಾರನ್ನೂ ಸಂಭಾಳ್ಸಕ್ಕೆ ಆಗಕ್ಕಿಲ್ಲ ಕಣಮ್ಮನರೇ ನನ್ನ ಕೈಲಿ. ಆಗ ಗೋಪಿನೂ ಬಂದ, ಗುಂಡು ಬಂದಾಯ್ತು. ಹಾಂ, ಇನ್ನೇನು ಹೊಂಡೋ ನಡಿ, ಹೋಯ್ತಾ ಹೋಯ್ತಾ ಎಲ್ಲರನ್ನೂ ಹಚ್ಕೊಂಡು ಹೋಗೋ. ಇನ್ನೇನು ಮಾಡೋದು? ನಾಗೇಶನ ನೀನು ಯಾಕೆ ಹಿಂಗೆ ಬಿಟ್ಕೊ ಬಂದಿದ್ದಿ? ಗಡ್ಡನೂ ಕೂದಲೆಲ್ಲನೂ ಹಿಂಗೆ ತಲೆ ಕೂದಲೆಲ್ಲನೂ. ಅಲ್ಲ ಟ್ರಿಪ್ಗೆ ಹೋಯ್ತೀವಿ ಅಂತ ವಾರ ಮುಂಚೆನ ಹೇಳಿದ್ನಲ್ಲ. ಅಲ್ಲ ಹೆಂಗೋ ನಂಜನಗೂಡ್ಗೆ ಹೋಗೋದು ಅಂತ ಹೇಳಿದ್ಯಲ್ಲ, ಅಲ್ಲೇ ಹೊಸ ಮುಡಿ ಕೊಟ್ಬಿಡ್ತೀನಿ. ಅಲ್ಲ, ಮುಡಿ ಗಿಡಿ ಅಂತ ಕೂತ್ಕೊಂಡ್ರೆ ಹೊತ್ತಾಗಲ್ವೇ? ಇನ್ನು ದೇವ್ರ ದರ್ಶನ ಮಾಡೋದಕ್ಕೆ ತುಂಬ ಹೊತ್ತು ಹಿಡಿಯುತ್ತೆ. ಏನಿದು ಯಾವುದು ಯಾಕೋ ಇನ್ನೂ ಸರಿ ಅನಿಸ್ತಾ ಇಲ್ಲಪ್ಪ ನನಗೆ. ಯಾಕೋ ನನ್ನ ತಂಗಿ ಬೇರೆ ಅಲ್ವೇ, ತುಂಬ ಕಾಯ್ತಾ ಇರ್ತಾಳೆ. ಮದಪ್ಪ ಬೇಗ ಹೊರಡ್ಸಪ್ಪ ಎಲ್ಲರನ್ನೂ. ಆ ಡ್ರೈವರ್ನ ಕರಿ, ಹೊರಡೋಣ. ಇದು ಹೀಗೆ ಮಾತಾಡ್ತಾ ಕೂತ್ಕೊಂಡ್ರೆ ಸಾಧ್ಯವೇ ಇಲ್ಲ. ಅವರ ಮನೆ ಹತ್ರಕ್ಕೆ ಹೋಗಿ ಎತ್ಲಾಗೆ ಹತ್ತಿಸ್ಕೊಂಡು ಹೋಗೋದೇ ಒಳ್ಳೇದು ಅನಿಸುತ್ತೆ. ಸರಿ ಸರಿ, ನಡಿ ನಾಗೇಶಣ್ಣ, ನಡಿ. ಗಾಡಿಗೆ ಪೂಜೆ ಮಾಡಿಬಿಟ್ಟು ಬಸ್ಗೆ ಪೂಜೆ ಮಾಡಿಬಿಟ್ಟು ಹೊಂಡೋ. ಇನ್ನೇನು ಟೈಮ್ ಆಯ್ತದೆ, ಇಲ್ಲೇ 6 ಗಂಟೆ ಆಗೈತು. ನಡಿ. ಅಯ್ಯೋ, ಇದೇನು ಹಿಂಗೆ ಒಬ್ಬೊಬ್ರಿಗೂ ಹೇಳ್ಕೊಂಡು ಕೂತ್ಕೊಂಡಿದ್ರೆ ಹೆಂಗಾಯ್ತದೆ? ವಾರಕ್ಕೆ ಮುಂಚೆನೇ ಹೇಳುವಿರಿ ಕಣ್ಣರೇ. ಹಾಂ, ಹೌದು ಹೌದು, ನನಗೂ ಹೇಳಿದ್ಯಲ್ಲ. ಇರಲಿ ಬಿಡು, ಇದೆಲ್ಲ ಇದ್ದಿದ್ದೇನೆ. ಒಂದು ಕಡೆ ಒಂದು ಮನೆಯವರು ಫ್ಯಾಮಿಲಿಯವರು ಎಲ್ಲರೂ ಹೊರಡಬೇಕು ಅಂತ ಮಾಡಿದ್ರೆ ಹೀಗೆ ಆಗೋದು. ಒಬ್ಬೊಬ್ಬರಿಗೆ ಬೇಸರ, ಕೆಲವರು ಅಡ್ಜಸ್ಟ್ ಮಾಡ್ಕೋತಾರೆ. ಇರಲಿ ಬಿಡು, ಇನ್ನೊಂದ್ಸಲ ಹೋಗೋದಾದರೆ ಎಲ್ಲರದು ಯಾರ್ಯಾರು ಬರ್ತಾರೆ ಅವ್ರನ್ನೆಲ್ಲ ಒಂದು ಗ್ರೂಪ್ ಮಾಡಿ ಅದರಲ್ಲೇ ಎಲ್ಲ ಮಾತಾಡ್ಕೊಳ್ಳಿ. ಇಲ್ಲಾಂದರೆ ನಂಗೆ ಹೇಳಿಲ್ಲ, ನಿಂಗೆ ಹೇಳಿಲ್ಲ, ಇದೆಲ್ಲ ತಪ್ಪುತ್ತೆ ಅಲ್ವೇ? ಮುಖಂಡಮ್ಮನರೇ, ಈ ಸಲನೂ ಹಂಗೆ ಮಾಡಬೇಕಿತ್ತು. ಹೊಸಿ ಲೇಟ್ ಆಯಿತು. ನಿಮ್ಮ ತಂಗಿಗೆ ಹೊಸಿ ಫೋನ್ ಮಾಡಿ ಹೇಳ್ಬಿಡಿ, ಇನ್ನೊಂದು ಸ್ವಲ್ಪ ಹೊತ್ತು ಕಾಯಕ್ಕೆ ಹೇಳಿ. ಪೂಜೆ ಮಾಡಿಬಿಟ್ಟು ಹೊಂಟ್ಬಿಡೋ.